ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್. ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. 541ನೇ ದಿವಸ ನಿರಂತರ ನಾವು ಧ್ಯಾನ ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ನಿರಂತರ ನಾವು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಅವಾಗವಾಗ ಮಾಡಿದ್ರೆ ನಿಮಗೆ ಏನೂ ಸಿಗಲ್ಲ. ಪ್ರತಿ ದಿವಸ ಮಾಡಿದ್ರೆ ಮಾತ್ರ ನಮ್ಮ ಮನಸ್ಸು, ಭಾವನೆ, ಶರೀರ ವೈಬ್ರೇಷನ್ ಅನ್ನು ನಾವು ಹೈಯೆಸ್ಟ್ ಪೀಕ್ ಅಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮ್ಮ ಸುತ್ತಮುತ್ತ ಪರಿಸ್ಥಿತಿಗಳು, ವ್ಯಕ್ತಿಗಳು ಈ ತರನೇ ಇರಬೇಕು ಅಂತ ನಾವು ಅನ್ಕೊಳ್ಳೋದೇ ನಾವು ಮಾಡೋ ದೊಡ್ಡ ತಪ್ಪು. ನಾವು ಏನ್ ಅನ್ಕೊಳ್ತೀವೋ ಅದು ಸೃಷ್ಟಿ ಆಗುತ್ತೆ. ಬಟ್ ಬೇರೊಬ್ಬರು ಚೇಂಜ್ ಆಗಬೇಕು, ಪರಿಸ್ಥಿತಿಗಳೆಲ್ಲ ಚೇಂಜ್ ಆಗಬೇಕು ಅಂತ ನಾವು ಅನ್ಕೊಂಡಿದ್ರೆ ಅದಾಗುತ್ತೆ, ಒಂದೊಂದ್ಸತಿ ಆಗಲ್ಲ. ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಬೇರೆಯೊಬ್ಬರು ಚೇಂಜ್ ಆಗ್ತಾರೋ ಅನ್ನೋದು ಅದು ಅವ್ರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಇಲ್ಲ, ನಿಮ್ ಕೈಯಲ್ಲಿ ಇಲ್ಲ. ಇದು ಎಷ್ಟು ಬೇಗ ಈ ತಲೆ ಒಳಗೆ ಹೋಗುತ್ತೋ ಅಷ್ಟು ಶಾಂತವಾಗಿ ನೀವು ಇರೋಕೆ ಶುರು ಮಾಡ್ತೀರಿ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಝೀರೋ ಆಗುತ್ತೆ. ಯಾರೊಬ್ರು ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೋ ಹೈಯೆಸ್ಟ್ ಸಫರಿಂಗ್ ಅವ್ರಿಗೆ ಬರುತ್ತೆ. ಬರೀ ಭೌತಿಕ ಶರೀರ ಒಂದಲ್ಲ, ಭಾವನಾತ್ಮಕ ಶರೀರ, ಮಾನಸಿಕ ಶರೀರ ಎರಡು ತುಂಬಾ ಏಟು ಬರ್ತಾನೆ ಇರುತ್ತೆ. ನಾವು ಯಾವಾಗ್ಲೂ ಈ ಫಿಸಿಕಲ್ ಬಾಡಿ ಅಟ್ಯಾಕ್ಸ್ ಬಗ್ಗೆನೇ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ, ಆಲೋಚಿಸ್ತಾ ಇರ್ತೀವಿ. ಸೈಕಿಕ್ ಅಟ್ಯಾಕ್ಸ್ ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟ್. ಒಬ್ಬರಿಗೆ ನಿಮ್ ಮೇಲೆ ಕೋಪ ಬಂದ್ರೆ ಆ ಎನರ್ಜೀಸು ನಿಮ್ ಮೇಲೆ ಬರುತ್ತೆ. ಒಬ್ಬರಿಗೆ ನಿಮ್ ಮೇಲೆ ದ್ವೇಷ ಇದ್ರೆ ಆ ಎನರ್ಜೀಸ್ ನಿಮ್ ಮೇಲಕ್ಕೆ ಬರುತ್ತೆ. ಒಬ್ಬರಿಗೆ ನಿಮ್ ಮೇಲೆ ಅಸೂಯ ಇದ್ರೆ ಆ ಎನರ್ಜೀಸ್ ನಿಮ್ ಮೇಲೆ ಬರುತ್ತೆ. ಅದು ನಮ್ ಕೈಯಲ್ಲಿ ಇಲ್ಲ. ಅದು ಆ ತರ ಅವ್ರು ಮಾಡಬಾರದು ಅನ್ನೋದು ನಮ್ ಕೈಯಲ್ಲಿ ಇಲ್ಲ. ಬಟ್ ಬಂದ್ರೆ ಅದು ನಮ್ ಒಳಗೆ ಸೇರ್ಕೊಳ್ಬಾರ್ದು. ಬರೋದು ನಿಮ್ ಕೈಯಲ್ಲಿ ಇಲ್ಲ. ಆ ಬರೋದು ನಿಮ್ ಒಳಗೆ ಹೋಗ್ತಾ ಇದೆಯಾ ಇಲ್ಲ ಅಂದ್ರೆ ಅಲ್ಲೇ ನಿಲ್ತ್ಕೊಂಡು ಅದು ಡಿಸಾಲ್ವ್ ಆಗ್ತಾ ಇದೆ ಅನ್ನೋದು ನಿಮ್ಮ ಒಳಗೆ ಇರೋ ಆ ಒಂದು ಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಸ್ಥಿತಿ ನಿರ್ಮಲ ಸ್ಥಿತಿ, ಶಾಂತವಾದ ಸ್ಥಿತಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಲ್ಲಿ ಇದ್ರೆ ಅದು ನಿಮ್ಮ ಹತ್ರನೂ ಬರೋಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಆ ಎನರ್ಜಿ ನಿಮ್ಮೊಳಗೆ ಸೇರ್ಕೊಳ್ಳುತ್ತೆ. ಪ್ರತಿ ದಿವಸ ನಮ್ಮನ್ನು ನಾವು ರೀಸೆಟ್ ಮಾಡ್ಕೋಬೇಕು. ನಮ್ಮ ಒರಿಜಿನಲ್ ಎನರ್ಜೀಸ್ ಏನಿದೆಯೋ, ನಮ್ಮ ಒರಿಜಿನಲ್ ಫ್ರೀಕ್ವೆನ್ಸಿಗೆ ನಮ್ಮನ್ನು ನಾವು ಧ್ಯಾನ ಮಾಡಿ ನಮ್ಮನ್ನು ನಾವು ರೀಸೆಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಮ್ಮ 100% ಪೊಟೆನ್ಷಿಯಲ್ ಹೊರಗೆ ಬರುತ್ತೆ. ಇಲ್ಲ ಅಂದ್ರೆ ಬೇರೆಯೊಬ್ಬರ ಭಾವನೆಗಳು, ಬೇರೆಯೊಬ್ಬರ ಆಲೋಚನೆಗಳು, ಬೇರೆಯೊಬ್ಬರ ಸಲಹೆಗಳೆಲ್ಲ ನಮ್ಮ ತಲೆ ಒಳಗೆ ತುಂಬಿಕೊಂಡು ಅದರಿಂದ ನಾವು ಆಪರೇಟ್ ಮಾಡೋಕೆ ಶುರು ಮಾಡಿದ್ರೆ ರಿಸಲ್ಟ್ಸ್ ಬರಲ್ಲ. ನಮಗೆ ಒಳಗಿಂದ ಏನ್ ಬರ್ತಾ ಇದೆ ಅನ್ನೋದು ಕೇಳೋಕೆ ನಾವು ಶುರು ಮಾಡಬೇಕು. ಬೇರೊಬ್ರು ಮಾತಾಡೋದು ಮಾತುಗಳು ಕೇಳ್ತೀವಿ, ಅದರಿಂದ ಆಲೋಚಿಸ್ತೀವಿ. ಬಟ್ ನಮ್ಮ ಒಳಗೆ ಇರೋ ಒಂದು ವಾಣಿ ಇದೆ, ಆತ್ಮ ಇದೆ, ಅದು ಹೇಳ್ತಾ ಇದೆ, ಅದು ನಿಮಗೆ ಗೈಡೆನ್ಸ್ ಕೊಡೋಕೆ ಟ್ರೈ ಮಾಡ್ತಾ ಇದೆ. ಅದನ್ನ ನಾವು ತಗೋಬೇಕು ಅಂದ್ರೆ ನಮ್ಮ ಒರಿಜಿನಲ್ ಎನರ್ಜೀಸ್ ಜೊತೆ ನಾವಿರಬೇಕು. ಎಲ್ಲಾರ್ದು ನಮ್ಮ ಒಳಗೆ ಸೇರ್ಕೊಂಡಿದ್ರೆ ಅದರಿಂದ ನಮ್ಮ ಸೋಲ್ಗೆ ನಾವು ಕನೆಕ್ಟ್ ಆಗೋದು ಸಾಧ್ಯ ಆಗಲ್ಲ. ನಮ್ಮ ವೈಬ್ರೇಷನು, ನಮ್ಮ ಎನರ್ಜೀಸು, ಮನೆ ಎನರ್ಜೀಸು ಸೆಟ್ ಮಾಡೋಕೆ ನಮಗೆ ಆಗುತ್ತೆ. ಬಟ್ ಬೇರೆಯೊಬ್ಬರನ್ನ ಚೇಂಜ್ ಮಾಡೋಕೆ ಆಗಲ್ಲ. ಈ ಸತ್ಯ ಯಾವಾಗ ಗೊತ್ತಾಗುತ್ತೋ, ನಮಗೆ ಬೇರೆಯೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲ್ವೋ, ಅವ್ರ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಸಂತೋಷವಾಗಿರ್ತೀವಿ ನಾವು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಆಗ್ತಾ ಪ್ರಾಬ್ಲಮ್ಸ್ ಜಾಸ್ತಿ. ಒಂದು ವಿಷಯಕ್ಕೆ ನಾವು ಡಿಸ್ಟರ್ಬ್ ಆಗೋದು ಒಂದೇ ಕ್ಷಣ, ಒಬ್ಬರ ಮಾತಿಗೆ ನಾವು ಡಿಸ್ಟರ್ಬ್ ಆಗೋದು ಒಂದೇ ಕ್ಷಣ. ಬಟ್ ಅದರಿಂದ ಆಚೆ ಬರೋದು ಒಂದು ದಿವಸ, ಒಂದು ತಿಂಗಳು, ಒಂದು ವರ್ಷ. ಒಳಗೆ ಸೇರ್ಕೊಳ್ಳೋದು ಎಷ್ಟು ಈಸಿಯೋ ಹೊರಗೆ ಹೋಗೋದು ಅಷ್ಟು ಈಸಿ ಅಲ್ಲ. ಪ್ರತಿಯೊಬ್ಬರು ನೋಡಿದ್ರೆ ತಮ್ಮ ಲೈಫಲ್ಲಿ ಯಾರೋ ಒಬ್ಬರು ಏನೋ ಒಂದು ಮಾತು ಮಾತಾಡ್ತಾರೆ. ಇವತ್ತೂ ಅದು ನೆನಪಿದೆ. ಯಾಕೆ ಇಷ್ಟು ಧ್ಯಾನ ಮಾಡಿದ್ರು ಒಳಗೆ ಹೋಗೋದು ಈಸಿ, ಹೊರಗೆ ಬರೋದು ಅಷ್ಟು ಕಷ್ಟ. ಎಷ್ಟೋ ಧ್ಯಾನ ಮಾಡಿ, ಎಷ್ಟೋ ಜ್ಞಾನ, ಎಷ್ಟೋ ಅನುಭವಗಳು ಬಂದ್ರೆ ಆ ವಿಚಾರ ಅನ್ನೋದು ನಮ್ಮ ಒಳಗಿಂದ ಹೋಗುತ್ತೆ. ಅಂದ್ರೆ ಒಳಗೆ ಹೋಗೋ ಕ್ಷಣ ಎಷ್ಟು ಅವೇರ್ನೆಸ್ ಆಗಿ ನಾವಿದ್ರೆ ಅದು ಹೋಗಲ್ಲ, ಹಂಗೆ ಅದು ಡಿಸಾಲ್ವ್ ಆಗ. ಯಾರೋ ಒಬ್ರು ಬರ್ತಾರೋ, ಒಂದು ಅಸತ್ಯ ಮಾತಾಡ್ತಾರೋ, ಅದನ್ನ ನಾವು ಇದು ಸತ್ಯ ಅಲ್ಲ, ನನ್ಗೆ ಗೊತ್ತು ಅಂತ ನೀವು ಕಾಮಾಗಿ ಅದು ರಿಜೆಕ್ಟ್ ಮಾಡಿದ್ರೆ ಮಾತ್ರ ಅದು ಒಳಗೆ ಹೋಗಲ್ಲ. ಎಮೋಷನಲ್ ಆಗಿ ನೀವು ತಗೊಂಡಿದ್ರೆ ಒಳಗೆ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಜೀವನ, ಮಾತುಗಳು, ಭಾವನೆಗಳು, ಅಡಿಗೆ, ಮನೆ, ಮಕ್ಕಳು, ಪ್ರತಿ ಒಬ್ಬರು ನಿಮ್ಮ ಸರೌಂಡಿಂಗ್ ಇಲ್ಲವ್ರು ಎಲ್ಲರಿಗೆ ಅದು ಹೋಗಿ ಸೇರ್ತಾ ಇದೆ. ಯಾಕಂದ್ರೆ ಅದು ನಮ್ಮ ವೈಬ್ರೇಷನ್ ಅಲ್ಲ, ಬೇರೆಯೊಬ್ರು ವೈಬ್ರೇಷನ್ ನಾವು ತಗೊಂಡು ಅದನ್ನು ಕೊಡ್ತಾ ಇದೆ. ನಮ್ಮ ಒರಿಜಿನಲ್ ಎನರ್ಜೀಸ್, ನಮ್ಮ ಒರಿಜಿನಲ್ ಫ್ರೀಕ್ವೆನ್ಸೀಸ್, ನಮ್ಮ ಒರಿಜಿನಲ್ ವೈಬ್ರೇಷನ್ಗೆ ನಾವು ಬರಬೇಕು. ಧ್ಯಾನ ಮಾಡಿದ್ರೆ ಹಾಯ್ ಅನ್ನಿಸ್ತಾ ಇದೆ ಅಂದ್ರೆ ಒಳಗಿರೋದೆಲ್ಲ ಹೋಗಿದೆ ಅಲ್ವಾ. ಒಬ್ಬರ ಹತ್ರ ಹೋಗಿ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಫ್ರೀ ಆಗಿದೆ. ಯಾಕೆ, ಅಷ್ಟು ವರ್ಷ, ಅಷ್ಟು ದಿವಸ ಒಳಗೆಲ್ಲ ಇಟ್ಕೊಂಡಿದ್ವಿ, ಅದು ರಿಲೀಸ್ ಆಗಿದೆ. ಆ ತರ
ಪ್ರತಿ ಒಂದನು ಒಳಗೆ ಹೋಗಿ ಮುಂಚೆನೆ ನಾವು ಅವೇರ್ನೆಸ್ ಆಗಿದ್ರೆ ಯಾವುದು ಹೋಗಲ್ಲ. ಅಕಸ್ಮಾತ್ ಹೋಗಿದ್ರೂ ಏನೋ ಒಂದು ದಾರಿ ಹುಡುಕಿ ನಾವು ಅದನ್ನ ಆಚೆಗೆ ತಳ್ಳಿಬಿಡಬೇಕು. ಇಲ್ಲಾಂದ್ರೆ ಕ್ವಾಲಿಟಿ ಆಫ್ ಲೈಫ್, ವರ್ಡ್ಸ್ ಪ್ರತಿ ಒಂದನು ಅಫೆಕ್ಟ್ ಆಗುತ್ತೆ. ಪ್ರತಿ ಒಬ್ಬರನು ಈ ವಿಷಯ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಒಳಗೆ ಒಂದು ವಿಷಯ ಸೇರೋಕೆ ಮುಂಚೆ, ವಿಷಯ ಅನ್ನೋದೇ ವಿಷ ಸೇರೋಕೆ ಮುಂಚೆನೆ ನೀವು ಪ್ರಿಕಾಷನ್ ತಗೊಳ್ಳಿ. ಇಲ್ಲಾಂದ್ರೆ ಆ ವಿಷ ಒಳಗೆ ಹೋಗಿದ್ರೆ ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಆಚೆ ನಾವು ಕಳಿಸ್. ಇದು ಯಾವಾಗ ಸಾಧ್ಯ ಆಗುತ್ತಂದ್ರೆ ಅವೇರ್ನೆಸ್ ಜೊತೆ ಇರಬೇಕು. ಮುಖ್ಯವಾಗಿ ನಾವು ಎಲ್ಲಾದೊಂದು ಹೊಸ ಪ್ಲೇಸ್ಗೆ ಹೋಗ್ತಾ ಇದೀವಿ, ಒಬ್ಬ ಹೊಸ ವ್ಯಕ್ತಿನ ನಾವು ಮೀಟ್ ಮಾಡೋ ಸಮಯ, ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ತುಂಬಾ ಅವೇರ್ನೆಸ್ ಇಂದ ನೀವು ಇರಬೇಕು. ಅವಾಗ ಮಾತ್ರ ಯಾವ್ದು ನಿಮ್ಮ ಒಳಗೆ ಅವೇರ್ನೆಸ್ ಇಸ್ ದ ಕೀ. ಥ್ಯಾಂಕ್ ಯು ವೆರಿ ಮಚ್ ಮೈ ಮಾಸ್ಟರ್ಸ್.